ಇರ್ತಕ್ಕಂಥದ್ದು ರಾಷ್ಟ್ರೀಯ ಅಭಿವೃದ್ಧಿ ದರವನ್ನು ಆವರೇಜ್ ಅಂತ ತಗೊಳ್ತೀವಿ, ಸಾಲ ಮಾಡಿದ್ಬಿಟ್ಟು ಇನ್ನೇನು ದೊಡ್ಡ ಸಾಧನೆ ಮಾಡಿದಿಲ್ಲ. ಯಾವ ಈ ಗ್ಯಾರಂಟಿಗಳಿಂದ ಯಾವುದು ಸಮಾಜದೊಳಗಡೆ ಇವರು ಯಾವುದೋ ಒಂದು ಸರ್ಟಿಫಿಕೇಟ್ ಕೊಡ್ಸ್ಕೊಂಡಿದ್ ಬಿಟ್ರೆ ಇನ್ನೇನು ಸಾಧನೆ ಮಾಡಿದಿಲ್ಲ. ಅದನ್ನ ನೀವೆಲ್ಲ ಕಡೆ ಫಾಲೋ ಮಾಡಿದ್ರಲ್ಲ, ಮಹಾರಾಷ್ಟ್ರ ಫಾಲೋ ಮಾಡಿದ್ರಿ, ಹರಿಯಾಣ ಫಾಲೋ ಮಾಡಿದ್ರಿ, ಪಶ್ಚಿಮ ಬಂಗಾಳ ಫಾಲೋ ಮಾಡಿದ್ರಿ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ನಿಮ್ಗೆ ಒಂದೇ ಒಂದು ದಾವಣಗೆರೆ ಚುನಾವಣೆಯಲ್ಲಿ ಸಾಬ್ರು ಓಟ್ ಹಾಕ್ಲಿಲ್ಲ ಅಂದ್ರೆ ಕಾರಣಕ್ಕೋಸ್ಕರ 18,000 ಸಾಬ್ರು ಓಟ್ ಕೊಟ್ಟಿಲ್ಲ ಅನ್ನೋಕ್ಕೋಸ್ಕರ ಹಿಂದೂಗಳ ಮೇಲೆ ಇವತ್ತು ಅದೇ ಕ್ರೈಟೀರಿಯಾ ನಿಮಗೆ ಅಪ್ಲೈ ಮಾಡ್ಕೊಂಡ್ರಿ. ಒಂದೇ ಒಂದು ಕರ್ನಾಟಕ, ಮಹೇಶ್ ಒಂದೇ ಒಂದು ಕರ್ನಾಟಕದ ಚುನಾವಣೆಯನ್ನ ಸೋತ ಮಾತ್ರಕ್ಕೆ ಯಾವ ಕಲ್ಚರ್ ಅನ್ನ, ಯಾವ ಗ್ಯಾರಂಟಿಗಳನ್ನ ರೇವಡಿ ಕಲ್ಚರ್ ಅಂತಿದ್ರು ಅದನ್ನ ಉಳಿದ ರಾಜ್ಯಗಳಲ್ಲಿ ಕೊಟ್ಕೊಂಡು ಬಂದ್ರು. ಒಂದೇ ಒಂದು ಕರ್ನಾಟಕದಲ್ಲಿ ಸೋತಿದ್ದಕ್ಕೆ ನೋಡಿ, ಕರ್ನಾಟಕದ ಗ್ಯಾರಂಟಿಗೂ ಬೇರೆ ರಾಜ್ಯಗಳ ಗ್ಯಾರಂಟಿಗೆ ವ್ಯತ್ಯಾಸ ಇದೆ. ಹೆಂಗೆ? ನಾವು ಸಾಲ ಮಾಡಿ ಕೊಡ್ತಾ ಇದೀವ ಹೇಳಿ? ಇಂಥ ರಾಜ್ಯ ಸರ್ಕಾರ ಸಾಲ ಮಾಡದೆ 1 ಲಕ್ಷ ಒಂದು ವಿಷಯ ಹೇಳ್ತೀನಿ, ಸಾಲ ಮಾಡಿ ಈಗ SCTV ಫಂಡ್ ಅನ್ನ ಏನಿದೆ, ಯಾವ್ದು SC/ST ಗಳ ಫಂಡ್ ಅನ್ನ 23,000 ಕೋಟಿ ರೂಪಾಯಿ ಡೈವರ್ಷನ್ ಮಾಡಿದ್ರಲ್ಲ, ಈ ತರದ ಯಾವ್ದಾರು ರಾಜ್ಯದಲ್ಲಿ ಆಗಿದೆಯಾ? ಅಲ್ರಿ, ಬಿಹಾರದ ಆರ್ಥಿಕತೆ ಏನು ಅಲ್ಲಿ ಕೊಡ್ತಾ ಇರೋದು ನೋಡಿ. ನೀವು ಕರ್ನಾಟಕದನ್ನ ನೀವು ಕರ್ನಾಟಕ ಯಾವ ಸ್ಥಿತಿಯಲ್ಲಿ ಇದ್ದು ಆರ್ಥಿಕವಾಗಿ ಯಾವ ಸ್ಥಿತಿಗೆ ತಗೊಂಡ್ಬಂದಿದ್ದಾರೆ? ನಾವು ಕಾಲದಲ್ಲಿ ಸರ್ಪ್ಲಸ್ ಬಜೆಟ್ ಕೊಟ್ಟಿರ್ಲಿಲ್ವಾ? 1 ಟ್ರಿಲಿಯನ್ ಎಕಾನಮಿದು ರೋಡ್ ಮ್ಯಾಪ್ ಹಾಕಿರ್ಲಿಲ್ವಾ ನಾವು? ಎಂತ ಆರ್ಥಿಕವಾಗಿ ಸದೃಢವಾಗಿದಂತ ರಾಜ್ಯವನ್ನ ಎಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ? ಪೊಲೀಸ್ ಸ್ಟೇಷನ್ ಮುಂದೆ ಮುಸಲ್ಮಾನರು ನಿಂತ್ಕೊಂಡು ಸರ್ತನ್ಕಿ ಜುದಾ ಅಂತ ಕೂಗ್ತಾರೆ. ಪೊಲೀಸರಿಗೆ ನೈತಿಕ ಬಲ ತುಂಬಾ ಒಂದು ಪೊಲಿಟಿಕಲ್ ಇಂಡಿಕೇಶನ್ ನಿಮ್ಮ ಕಾಲದಲ್ಲೂ ಆಗಿತ್ತು. ಡಿಜೆ ಕೇಸ್ ಆಗಿದ್ದು ನಿಮ್ಮ ಕಾಲದಲ್ಲಿ, ಇಲ್ಲಿ ಹುಬ್ಳಿ ಕೇಸ್ ಆಗಿದ್ದು ನಿಮ್ಮ ಕಾಲದಲ್ಲಿ. ಹಾಗಾದ್ರೆ ಹಾವೇರಿಲಿ ಏನು, ಉದಯಗಿರಿಲಿ ಏನು, ಮೈಸೂರು ಉದಯಗಿರಿ ಪೊಲೀಸ್ ಸ್ಟೇಷನ್ ನೀವು ಎಷ್ಟು ಮಾತನಾಡಿದ್ರಿ? ನೀವು ಎಷ್ಟು ವಾರ್ತೆಗಳಲ್ಲಿ ಅದನ್ನು ಹೇಳಿದ್ರಿ? ನೀವು ನಿಮ್ಮ ಆಡಳಿತದಲ್ಲಿ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಯಾವುದ್ರಲ್ಲಿ ಕರ್ನಾಟಕ ಬೇರೆಕ್ಕಿಂತ ಸಾಧನೆ ಮಾಡಿದೆ ಹೇಳಿ? ಮಹೇಶ್, ನನ್ನ ಪ್ರಶ್ನೆಗೆ ಒಂದು 23ರ ನಂತರ ಈಗ 3 ವರ್ಷ ಆಯ್ತಪ್ಪ. ನಾವು ಪೊಲಿಟಿಕಲಿ ಒಂದು ಸರ್ಕಾರ ಜನಪ್ರಿಯ ಹೌದು ಅಲ್ವೋ ಅನ್ನೋದನ್ನು ಹೆಂಗೆ ನೋಡ್ತೀವಿ? ಚುನಾವಣೆ ಮಾನದಂಡವಾಗಿ ನೋಡ್ತೀವಿ. ಬೈ ಎಲೆಕ್ಷನ್ಸ್ 5-5 ಅವರೇ ಗೆಲ್ತಾರೆ, 5-5 ಅವರೇ ಗೆಲ್ತಾರೆ. ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ನೀವು 25 ಗೆದ್ದಿದ್ರಿ. ಈ ಬಾರಿ ನೀವು JDS ಜೊತೆ ಮೈತ್ರಿ ಮಾಡಿಕೊಂಡ್ರೂ ಕೂಡ 20ರ ಗಡಿ ದಾಟಲಿಲ್ಲ ನೀವು. ಅವರು ಎಷ್ಟು ಒಂದೇ ಇದ್ರ? DK ಸುರೇಶ್ ಒಂದೇ ಇದ್ರು. ಅವ್ರ ಚುನಾವಣೆಗಳನ್ನು ಜಾಸ್ತಿ ಗೆದ್ರು. ನೀವು ಬರೀ ಅದನ್ನೇ ಇಂಡಿಕೇಶನ್ಸ್ ಅಂತ ತೆಗೆದುಕೊಳ್ಳೋದಾದರೆ, ನೀವು ಶಿಗ್ಗಾಂವ್ನಂಥ ಕ್ಷೇತ್ರ ಎಲ್ಲಿ ನಿಮ್ಮ ಮಾಜಿ ಮುಖ್ಯಮಂತ್ರಿ ಸ್ಥಾನವನ್ನು ತೆರವುಗೊಳಿಸ್ತಾರೋ ಆ ಕ್ಷೇತ್ರವನ್ನು ನಿಮ್ಗೆ ಗೆಲ್ಲಕ್ಕಾಗಲಿಲ್ಲ. ಬಿಡಿ, ನಾನು ಚನ್ನಪಟ್ಟಣದ ಬಗ್ಗೆ, ಸಂಡೂರು ಬಗ್ಗೆ ಮಾತಾಡಲ್ಲ. ಬಾಗಲಕೋಟೆ ಕ್ಷೇತ್ರ ನಿಮ್ಮದು ಸೋಕಾಲ್ಡ್ ಸ್ಟ್ರಾಂಗ್ ಬೆಲ್ಟ್, ಅದು ಬಾಗಲಕೋಟೆ. ನಂಬರ್ಸ್ ಅದರ ಅಂತರ ಜಾಸ್ತಿ ಮಾಡ್ಕೊಂಡು ಭೇಟಿ ಗೆಲ್ತಾರೆ. ಯಾವುದನ್ನು ಇಂಡಿಕೇಶನ್ಸ್ ಆಗಿ ತೆಗೆದುಕೊಳ್ಳೋದು? ನಾವು ಬರೀ ಮಾತಿನಿಂದ ಇಲ್ಲ ಸರ್ಕಾರ ಜನ 2028ರಲ್ಲಿ ಎಕ್ಸ್ಪೈರಿ ಡೇಟ್ ಬರೆದ್ಬಿಟ್ಟಿದ್ದಾರೆ ಅಂತ ನೀವು ಪೋಸ್ಟರ್ ತೋರಿಸ್ಬಿಟ್ರೆ ಅದು ಪೊಲಿಟಿಕಲ್ ಮೆಸೇಜಾ? ಅದು ಪೊಲಿಟಿಕಲ್ ಇಂಡಿಕೇಶನ್? ಪೊಲಿಟಿಕಲ್ ಇಂಡಿಕೇಶನ್ ಎಲೆಕ್ಷನ್. ಪ್ರಶಾಂತ್ ಸರ್, ನೀವು ತುಂಬ ವರ್ಷದಿಂದ ಈ ಚುನಾವಣೆಗಳನ್ನ ನೋಡಿದಿರಿ, ವಿಶ್ಲೇಷಣೆ ಮಾಡಿದ್ದೀರಿ. ಯಾವುದಾದ್ರು ಬೈ ಎಲೆಕ್ಷನ್ ಒಂದು ಚುನಾವಣೆಗೆ ಒಂದು ಮುಂದಿನ ಒಂದು ಅದಕ್ಕೆ ರೆಫರೆಂಡಮು ಇಲ್ಲ ಅದಕ್ಕೆ ಒಂದು ಮಾನದಂಡ ಅಂತ ನೀವು ಭಾವಿಸ್ಬಿಟ್ರೆ ಗೊತ್ತಾಯ್ತಾನೆ ಯಾವ್ದು ಚುನಾವಣೆ. ಹಾಗಾದ್ರೆ ಒಂದು ವಿಷಯ ಹೇಳ್ತೀನಿ ಕೇಳಿ, ಕಳೆದ ಬಾರಿ ನಂಜನಗೂಡು ಮತ್ತೆ ಇದಾಗಿತ್ತು, ನಾವು ಗೆದ್ವಿ. ರಾಜ್ಯದ ಒಳಗಡೆ ಬಂದು ಬೈ ಎಲೆಕ್ಷನ್. ಅದರ ಅರ್ಥ ನಾನು ಅವ್ರು 28ರಲ್ಲಿ ಗೆಲ್ತಾರೆ ಅಂತ ಹೇಳ್ತಿಲ್ಲ, ಜನಪ್ರಿಯತೆ ಕಳೆದುಕೊಂಡಿದೆ ಅಂತ ನೀವೇನು ಹೇಳ್ತೀರೋ ಅದಕ್ಕೆ ಮಾನದಂಡ ಇದೆ. ಸಿದ್ದರಾಮಯ್ಯನವರು ನೀವು ಮಾತನಾಡ್ತಾ ಒಂದು ಹೇಳಿದ್ರಿ, ಕಳೆದ 3 ವರ್ಷದಲ್ಲಿ ಇವ್ರು ಕುರ್ಚಿ ಸಲುವಾಗಿ ಗಲಾಟೆ ಮಾಡಿದಷ್ಟು ಇನ್ಯಾವುದಾದ್ರು ರಾಜ್ಯದಲ್ಲಿ ಆಗಿದೆಯಾ? ಯಾವ ಪುರುಷಾರ್ಥಕ್ಕೆ ಇವರು ಈ ತರ ಪ್ರತಿ 3 ವರ್ಷದಿಂದ ನಿರಂತರವಾಗಿ ಅವ್ರ ಉತ್ತರ ಕೊಡಿ, ನಿರಂತರವಾಗಿ ಕುರ್ಚಿ ಸಲುವಾಗಿ ಏನ್ ಇದು? ಇವತ್ತು ಉಪಮುಖ್ಯಮಂತ್ರಿ ನೆನ್ನೆ ಮಾತನಾಡಿದಂಥ ಭಾಷೆ, ಅವ್ರು ನೆನ್ನೆ ಆ ಸಭೆ ಒಳಗಡೆ ಮಾತನಾಡ್ತಾ ಭಾಷೆ ಆ ಉಪಮುಖ್ಯಮಂತ್ರಿಗೆ ಘನತೆಗೆ ತಕ್ಕಂತದ್ದ. ಕೊತ್ವಾಲ್ ರಾಮಚಂದ್ರನು ಆ ಭಾಷೆ ಮಾತಾಡಲ್ಲ, ಭಾಷೆಯನ್ನು ಉಪಯೋಗಿಸ್ತಕ್ಕಂಥ ಉಪಮುಖ್ಯಮಂತ್ರಿ. ಒಂದು ಗರಿಮೆ ಅನ್ನೋದು ಬೇಡವಾ? ಕರ್ನಾಟಕದ ಸಂಸ್ಕೃತಿ ಒಂದು ಗೌರವ ಅಂತ ಬೇಡವಾ? ಏನ್ ಬೇಕಾದ್ರೂ ಇವ್ರು ಮಾತನಾಡ್ಬೋದು ಅಂತ ಆಗ್ಬಿಟ್ಟಿದ್ಯಾ? ಎಸ್ ಅಶ್ವಿನ್ ಅವರೇ, ನಮ್ಮ ಪ್ರಕಾರ ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗ್ತಿದ್ಯಪ್ಪ. ಸರ್, ಗ್ಯಾರಂಟಿಗಳನ್ನು ಕೊಡ್ತಿದ್ದಾರೆ. ಹೌದು, ಆರಂಭದಲ್ಲಿ ಸ್ವಲ್ಪ ತೊಂದರೆ ಆಯಿತು ಹಣಕಾಸಿನ ವಿಷಯಕ್ಕೆ. ಅಭಿವೃದ್ಧಿ ಕೆಲಸಗಳು ಶುರುವಾಗಿದ್ದಾವೆ ನೋಡಿ. 1,52,000 ಜನರಿಗೆ ಹಕ್ಕುಪತ್ರ ಕೊಟ್ಟಿದ್ದೆಲ್ಲರೂ ಕೇಳಿದ್ದೀರಾ ಹಿಂದೆ?
ಅಂದಾಜಿನ ಪ್ರಕಾರ ಸರ್, ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಈ ಏನು ಗಡಿ ಭಾಗಗಳಿದೆ, ಈ ನಮ್ಮ ದಕ್ಷಿಣದಲ್ಲಿ ಕೇರಳ, ಈ ಅಂದಾಜಿನ ಪ್ರಕಾರ 20% ಅಲ್ಲಿನೂ ಓಟ್ ಇಟ್ಕೊಂಡು ಇಲ್ಲಿನೂ ಓಟ್ ಇಟ್ಕೊಂಡು ನಮ್ಮ ಈ ಕಾಂಗ್ರೆಸ್ ಸರ್ಕಾರ ಏನು ಘೋಷಿಸಿತು ಗ್ಯಾರಂಟಿ ಯೋಜನೆಗಳನ್ನ ಫಲಾನುಭವಿಗಳಾಗಿದ್ದಾರೆ. ಎಕ್ಸ್ಪ್ಲೈನ್ ಮಾಡ್ತೀನಿ ಏನಕ್ಕೆ ಅಂತ. ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಯುವನಿಧಿ ಒಂದು ಜಿಲ್ಲೆನಲ್ಲಿ 100 ಯುವಕರಿಗೆ ಇವರೇನಾದರೂ ಹೋಗಿದ್ರೆ ಅದನ್ನ ತೋರಿಸ್ಬೇಕು. ಒಂದು ಶಕ್ತಿ ಯೋಜನೆ ಎಷ್ಟು ಕುಂಠಿತವಾಗಿದೆ ಅಂತ ನಿಮಗೆ ಗೊತ್ತು. ಕುಂಠಿತ ಆಗಿದೆ ಹೇಳ್ತೀನಿ ಸರ್. ಪ್ರತಿಯೊಂದು ಇವತ್ತು ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ ಕೊಡಲಿಕ್ಕೆ ಇವ್ರ ಕೈಲಿ ಆಗ್ತಿಲ್ಲ. ಹೇಳ್ತೀರಿ ಎಲ್ಲೆಲ್ಲಿ ಇದಾಗಿದೆ ಅಂತ. ಸಾರಿಗೆನಲ್ಲಿ ವಾಯುವ್ಯ, ಈಶಾನ್ಯ, ಆಗ್ನೇಯ ಇವರಲ್ಲೆಲ್ಲ 2,500 ಕೋಟಿ, ಒಂದರಲ್ಲಿ 3,700 ಕೋಟಿ, ಒಂದರಲ್ಲಿ 5,000 ಕೋಟಿ ಪೆಂಡಿಂಗ್ ಇದೆ. ಸರ್ಕಾರ ಆ ವಿಭಾಗಗಳ ಇಲಾಖೆಗಳು ಕೊಡಬೇಕು. ಇವರು ಸುಮ್ಮನೆ ಹೇಳ್ಕೊಂಡು ಬರ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಒಂದೂ ಗ್ಯಾರಂಟಿ ಇವ್ರು ಕೊಟ್ಟಿದ್ದಾರೆ, ಅದನ್ನು ನಿಭಾಯಿಸ್ಕೊಂಡು ಹೋಗೋದು ಅವ್ರಿಗೆ ಬಿಟ್ಟಿದ್ದೀವಿ. ಹೇಳಿದೆ ಅಂದಾಜಿನ ಪ್ರಕಾರ 20% ಸೋರಿಕೆ ಆಗ್ತಿದೆ. ಇದನ್ನು ಅವ್ರು ತಡಿಲಿಕ್ಕಾದರೂ ಹೋಗ್ಬೋದು. ಇವರು ಇಲ್ಲ ಒಂದು ಡಿಸೈಡ್ ಮಾಡಿಬಿಡಲಿ, ಸರ್ಕಾರದ ದುಡ್ಡನ್ನು ತಗೊಂಡೋಗಿ ಹೇಗೆ 2ನೇ ವರ್ಷದ ಹಾವೇರಿನಲ್ಲಿ ಮಾಡಿದ್ರು, ಹೇಗೆ ಮೈಸೂರಲ್ಲಿ ಒಂದು ಸಿದ್ದರಾಮೋತ್ಸವ ಅಂತ ಮಾಡೋಕ್ಕೆ ಹೋಗಿದ್ರು, ಅದನ್ನು ಕಲ್ಯಾಣೋತ್ಸವ ಅಂತ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕನ್ವರ್ಟ್ ಮಾಡಿ ಹೇಗೆ JDSನ ಟಾರ್ಗೆಟ್ ಮಾಡಬೇಕು ಅಂತ ಮಾಡಿದ್ರು, ಹೇಗೇನು ಸಾಧನಾ ಸಮಾವೇಶ ಅಂತ ಹಾಸನಲ್ಲಿ ಮಾಡಿ ಟಾರ್ಗೆಟ್ JDS ಅಂತ ಮಾಡಿದ್ರು. ಇವ್ರು ನೀವೊಂದು ಕಾರ್ಯಕ್ರಮನೇ ಆಯೋಜಿಸ್ಬಿಡಿ. ರಾಜಕಾರಣದಲ್ಲಿ ಸರ್ ಅದಕ್ಕೆ ಒಂದು ಪಾಲಿಟಿಕ್ಸ್ ಮಾಡ್ತಾರೆ. ರಾಜಕಾರಣ ಮಾಡಿ ಸರ್ಕಾರ ದುಡ್ಡಲ್ಲಿ ಯಾಕೆ ಮಾಡ್ಬೇಕು ನೀವು? ಸರ್ಕಾರ ದುಡ್ಡಲ್ಲಿ ಒಂದು ನಿಮಿಷ ಹೇಳ್ತಾ ಹೋಗ್ತೀನಿ. ಸರ್ಕಾರ ದುಡ್ಡಲ್ಲಿ ಪ್ರಶಾಂತ್ ಸರ್ ಅವ್ರು ಮಾಡ್ತಿರೋದು. ನೀವೊಂದು ಟಾರ್ಗೆಟ್ JDS ಸನ್ಮಾನ್ಯ ಕುಮಾರಣ್ಣವ್ರನ್ನ ಬೈಬೇಕು ಅಂತಲೇ ನೀವು ಒಂದು ಕಾಂಗ್ರೆಸ್ ಅವರು ಒಂದು ಸಮಾವೇಶ ಮಾಡಿ, ನಾವು ಅವಾಗ ಅದಕ್ಕೆ ಬರ್ತೀವಿ. ನೀವು ಮಾಡೋದು ಸಾಧನಾ ಸಮಾವೇಶ, ಸರ್ಕಾರದಿಂದ ಇಷ್ಟು ಯೋಜನೆಗಳಾಗಿದೆ, ಫಲಾನುಭವಿಗಳಾಗಿದೆ. ಅಜಿತ್ ಸರ್, ಇವತ್ತು ಬೆಂಗಳೂರಲ್ಲಿ ನೀವೇ ಒಂದು ಅಭಿಯಾನ ಮಾಡಿಬಿಡಿ, ಎಷ್ಟು ಜನಕ್ಕೆ ಖಾತೆ ಆಗ್ತಿದೆ ಅಂತ ತೋರಿಸ್ಬಿಡಿ, ಎಲ್ಲ ಆಗ್ತಿದೆ ಅಂತ ತೋರಿಸ್ಬಿಡಿ. ಮಾಡ್ತೀವಿ ಅಂತಾರೆ, ಕುಮಾರಸ್ವಾಮಿ ಫ್ರೀ ಮಾಡ್ತೀವಿ ಬಿಡಿ ಅಂತಾರೆ. ಎಲ್ಲಿ ಸರ್? ನೀವು ಹೋಗಿ ಅಧಿಕಾರಿಗಳ ಹತ್ರ ಹೋಗಿ, ಟೆಕ್ನಿಕಲ್ ಸಮಸ್ಯೆ ಇದೆ, ಸಾಫ್ಟ್ವೇರ್ ಇನ್ನೂ ಸರಿ ಹೋಗಿಲ್ಲ, ಎಷ್ಟು ತಿಂಗಳಾಗಬೇಕು, 3 ವರ್ಷ ಆಯಿತು, ಇದಾ ಸಾಧನೆ? ಯುವನಿಧಿ ಯಾರು ಕೊಟ್ಟಿದ್ದಾರೆ, ಇದಾ ಸಾಧನೆ? ಇಲಾಖೆಗಳಿಗೆ ದುಡ್ಡು ಕೊಟ್ಟಿಲ್ಲ, ಇದಾ ಸಾಧನೆ? ಗೃಹಲಕ್ಷ್ಮಿ ಹಣ 3 ವರ್ಷದಲ್ಲಿ ಫೈನಾನ್ಷಿಯಲ್ ಇಯರಲ್ಲಿ 8 ತಿಂಗಳು ದುಡ್ಡೇ ಹೋಗಿಲ್ಲ, ಸುಮ್ಮನೆ ಇವರು 36 ತಿಂಗಳು ಅಂತ ಹೇಳ್ಕೊಂಡಿದ್ದಾರೆ, ಇದಾ ಸಾಧನೆ? ಇವತ್ತು ಎಲೆಕ್ಟ್ರಿಸಿಟಿ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ ಗೊತ್ತಿಲ್ಲ. 20% ಸೋರಿಕೆನಾದರೂ ತಡೆಗಟ್ಟಿ ಅಂತ ಕೇಳ್ಕೊಳ್ತಿದ್ದೀವಿ. ವಿರೋಧ ಪಕ್ಷ ಇರೋದೇ ಹೌದು. ಕುಮಾರಣ್ಣ ಅವ್ರಿಗೆ ಹೇಳೋದು, ಈಗ ದುರ್ಯೋಧನ ಗರ್ವಭಂಗ ಅಂತ ಮಹಾಭಾರತದಲ್ಲಿ ಬರುತ್ತೆ. ಬರೀ ಪಾಂಡವರು ವನವಾಸಕ್ಕೆ ಹೋದಾಗ ಏಳ್ಸಕ್ಕೆ ಹೋಗಿರ್ತಾರೆ ದುರ್ಯೋಧನ. ಅಲ್ಲಿ ಗಂಧರ್ವ ರಾಜ ಚಿತ್ರಸೇನ ಅವ್ನು ದುರ್ಯೋಧನ ಸೋಲ್ಸ್ಬಿಟ್ಟು ಹಿಡ್ಕೊಂಡಿರ್ತಾರೆ. ಯುಧಿಷ್ಠಿರ ಹೇಳಿ ಪಾಂಡವ್ರ ಕೈಲೇ ಹೇಳಿಸ್ತಾರೆ, ಹೋಗಿ ಅವ್ರನ್ನ ಬಿಡಿಸಿ ದುರ್ಯೋಧನ ಅವ್ರನ್ನ ಮನೆ ಕಳಿಸ್ಕೊಡಿ ಅಂತ. ಹಂಗೆ ದುರ್ಯೋಧನ ಗರ್ವಭಂಗ ಅಂತ ಪ್ರಸಂಗ ಬಂದಿದೆ. ಹಾಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ JDS ಪಕ್ಷ ಅರಿತೀನಿ 18 ಶಾಸಕರು ಅಂತಿದ್ದಾರಲ್ಲ, ಖಂಡಿತವಾಗ್ಲೂ 2028ಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಅದೇ ಉಪಮುಖ್ಯಮಂತ್ರಿ ಅವರ ಗರ್ವಭಂಗ ಅರಿತಾರೆ. ಅದು ನಾವು ನಮ್ಮ ಪಕ್ಷದಿಂದ ಹೇಳ್ತೀವಿ. ಯಾಕೆಂದ್ರೆ ಸರ್ ನೋಡಿ, ನೋಡಿ ಅವರು ಒಬ್ರು ಮುಖ್ಯಮಂತ್ರಿ, ಇವರು ಒಬ್ಬ ಉಪಮುಖ್ಯಮಂತ್ರಿ. ಹೇಗೆ ಸರ್ಕಾರದ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಜನ ಇರ್ತಾರೆ, ಅಧಿಕಾರಿಗಳಿರ್ತಾರೆ, ಪ್ರತಿಯೊಂದು ಕಾನೂನು ವಿಭಾಗದಲ್ಲಿ ಇರ್ತಾರೆ, ಎಲ್ಲ ಒಂದು ಲಾಂಡ್ ಆರ್ಡರ್ ಪ್ರತಿಯೊಬ್ಬರು ಇರ್ತಾರೆ. ಅಲ್ಲಿ ನೀವು ಹೋಗ್ಬಿಟ್ಟು ನೀವು ಸರ್ಕಾರದ ಯೋಜನೆಗಳ ಬಗ್ಗೆ ಮಾತಾಡಿ. ನಾವು ವಿರೋಧ ಪಕ್ಷವಾಗಿ ಟೀಕೆ ಮಾಡಲಿಕ್ಕೆ ಇರೋದು. ವಿರೋಧ ಪಕ್ಷದವ್ರು ಏನು ಸಮಾಜಕ್ಕೆ ನೀವು ಏನು ಕೊಡ್ತಿದ್ದೀರಾ ಅಂತ ಕೊಡ್ತಿಲ್ವ ಅಂತ ಕೇಳಲಿಕ್ಕೆ ನಾವಿದ್ದೀವಿ. DK ಶಿವಕುಮಾರ್ ಅವರು ತುಮಕೂರಿನ ವೇದಿಕೆಯ ಮೇಲೆ ಬಳಸಿದ ಶಬ್ದ ಅಕ್ಸೆಪ್ಟಬಲ್ ಅಲ್ವಾ ಸರ್? ಅಲ್ಲ. ಒಂದು ರೀಸನ್ ಇಷ್ಟೇ ನೋಡಿ ಸರ್, ಅಜಿತ್ ಸರ್, ಇಲ್ಲಿ ಪ್ರಾಬ್ಲಮ್ ಆಗಿರೋದು 140 ಯಾರಿಗೆ ಬಂದಿದೆ ಸರ್? ಕಾಂಗ್ರೆಸ್ ಅವ್ರಿಗಲ್ವಾ? ನಿಮ್ಮ ಕಿತ್ತಾಟಕ್ಕೆ ನಿಮಗೆ ಸಿಕ್ಕಿಲ್ಲ ಅಂದಾಗ ನೀವು ಇನ್ನೊಂದು ಪಕ್ಷಕ್ಕೆ ಬಟ್ಟು ಮಾಡೋದೇನೈತೆ? ನನ್ನಂತ ಕಾರ್ಯಕರ್ತ ಲಕ್ಷಾಂತರ ಜನ ನಿಮ್ಮ ಪಕ್ಷದಲ್ಲಿ ಹೇಗಿದ್ದಾರೆ, ಆಗ ನಮ್ಮ ಪಕ್ಷದಲ್ಲಿ ಇದ್ದೀವಿ. ಅದು ನಿಮ್ಮ ವೈಯಕ್ತಿಕ. ಸರ್ಕಾರದ ಕಾರ್ಯಕ್ರಮದಲ್ಲಿ ನೀವು JDS ಟಾರ್ಗೆಟ್ ಮಾಡೋದಾದ್ರೆ ನೀವು ಸ್ವಂತ ದುಡ್ಡು, ಮನೆ ದುಡ್ಡು ತಂದಾಕ್ಬಿಟ್ಟು ಮಾಡ್ರಿ. ನೀವು 3 ವರ್ಷ ತುಂಬಿದ ಡಿಬೇಟ್ ನಲ್ಲಿ ಪಕ್ಷದ ಅಳವನ್ನು ಹೇಳಿಕೊಳ್ಳೋದಾದ್ರೆ ಹಾವೇರಿನಲ್ಲಿ ಮಾಡಿದ್ರು 1,48,592 ಫಲಾನುಭವಿಗಳು ಕೊಟ್ಟಿದ್ದೀವಿ ಅಂದ್ರು. ನೆಕ್ಸ್ಟ್ ಡೇ ಬಂದ್ರು ಹಾವೇರಿನಲ್ಲಿ ಅಷ್ಟು ಹಾಗೇ ಇಲ್ಲ, ಅಷ್ಟು ವಿತರಿಸೇ ಇಲ್ಲ. ಅದನ್ನ ಹೇಳಿ ಬೇಕಿದ್ರೆ ಒಂದು ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.